ಸೆಮಿಫೈನಲ್ನಲ್ಲಿ ತಮ್ಮ ನಾಚಿಕೆಗೇಡಿನ ಸೋಲಿನ ನಂತರ ಅಹಂಕಾರಿ ಟ್ರಾವಿಸ್ ಹೆಡ್ ಭಾವುಕರಾಗಿ ಅತ್ತರು. ನಂತರ ಟೀಂ ಇಂಡಿಯಾ ಮತ್ತು ರೋಹಿತ್ ಕೊಹ್ಲಿ ಬಗ್ಗೆ ನೀಡಿದ ದೊಡ್ಡ ಹೇಳಿಕೆ ಕೇಳಿ ಇಡೀ ಭಾರತ ಶಾಕ್ ಆಗಿದೆ. ಹಾಗಾದರೆ ಹೆಡ್ ಅವರು ತಮ್ಮ ಅವಮಾನಕರ ಸೋಲಿನ ನಂತರ ಏನು ಹೇಳಿದರು ಎಂಬುದನ್ನು ತಿಳಿಸುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಭರ್ಜರಿ ಗೆಲುವಿನಿಂದ ಸಂತೋಷಗೊಂಡಿದ್ದರೆ ಮನಸ್ಸಿನಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರೆ, ಟ್ರಾವಿಸ್ ಹೆಡ್ ಹೇಳಿದರು, ನೀವು ನನ್ನ ಕಣ್ಣಿನಲ್ಲಿ ಕಣ್ಣೀರನ್ನು ನೋಡಬಹುದು. ನಾನು ಇನ್ನೂ ಶಾಕ್ನಲ್ಲಿದ್ದೇನೆ. ಇದು ಹೇಗೆ ಸಂಭವಿಸಿತು ಎಂಬುದೇ ಅರ್ಥವಾಗುತ್ತಿಲ್ಲ. ನಾವು ಟೀಂ ಇಂಡಿಯಾವನ್ನು ಹಗುರವಾಗಿ ತೆಗೆದುಕೊಂಡು ದೊಡ್ಡ ತಪ್ಪು ಮಾಡಿದೋ. ಭಾರತ ಇಂದು ನಂಬಲಾಗದ ಬೌಲಿಂಗ್ ಮಾಡಿತು. ಅವರು ನಮ್ಮೊಡನೆ ಆಟವಾಡುತ್ತಿರುವಂತೆ ಫೀಲ್ ಆಗುತ್ತಿತ್ತು. ಆರಂಭದಲ್ಲೇ ನಮ್ಮ ಮೇಲೆ ಭಾರಿ ಒತ್ತಡವನ್ನು ಹಾಕಿದರು. ನಾವು ಮರಳಿ ಬರಲು ಸಾಧ್ಯವಾಗಲಿಲ್ಲ. ರೋಹಿತ್ ಶರ್ಮಾ ಅವರಿಗೆ ದೊಡ್ಡ ಸಲ್ಯೂಟ್. ಅವರು ಫೀಲ್ಡಿಂಗ್ ಸೆಟ್ ಮಾಡುವ ರೀತಿ, ಬೌಲಿಂಗ್ ಬದಲಾವಣೆ ಮಾಡುವ ವಿಧಾನ ಎಲ್ಲವನ್ನು ನೋಡಿ ಅವರು ವಿಶ್ವದ ಮಹಾನ್ ನಾಯಕರ ಸಾಲಿಗೆ ಏಕೆ ಸೇರುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬಹುದು. ಏಕೆಂದರೆ ನಮ್ಮ ಬ್ಯಾಟ್ಸ್ಮನ್ಗಳು ಏನು ಮಾಡಲು ಹೊರಟಿದ್ದಾರೆ ಎಂಬುದನ್ನು ಅವರು ಮೊದಲೇ ಊಹಿಸಿ ಅದಕ್ಕೆ ಅನುಗುಣವಾಗಿ ಫೀಲ್ಡಿಂಗ್ ಮತ್ತು ಬೌಲಿಂಗ್ ಬದಲಾವಣೆ ಮಾಡುತ್ತಿದ್ದರು. ಅದರಿಂದ ನಮಗೆ ಅವಶ್ಯವಾಗಿದ್ದನ್ನು ಕಳೆದುಕೊಳ್ಳಬೇಕಾಯಿತು. ಇದರ ಕಾರಣ ನಮ್ಮ ಬ್ಯಾಟಿಂಗ್ ಕುಸಿದು ಬಿತ್ತು. ನಾವು ಏನೂ ಮಾಡಲಾಗದೆ ನಿರಾಶೆಯಿಂದ ಸೋತೆವು. ಹಾಗೂ ಬ್ಯಾಟಿಂಗ್ನಲ್ಲಿ ರೋಹಿತ್ ಔಟ್ ಆದಾಗ ನಾವು ಗೆಲ್ಲಬಹುದು ಎಂದು ಭಾವಿಸಿದ್ದೆವು. ಆದರೆ ಅಯ್ಯರ್ ಮತ್ತು ಕೊಹ್ಲಿ ನಮ್ಮಿಂದ ಪಂದ್ಯವನ್ನು ಕಸಿದುಕೊಂಡರು. ವಿರಾಟ್ ಕೊಹ್ಲಿ ಅವರು ನಿಜವಾಗಿಯೂ ಆಧುನಿಕ ಕ್ರಿಕೆಟ್ನ ಅತ್ಯುತ್ತಮ ಆಟಗಾರರು. ಇಂದು ನನಗೂ ಈ ವಿಷಯದಲ್ಲಿ ನಂಬಿಕೆ ಬಂದಿದೆ. ವಿರಾಟ್ ಕೊಹ್ಲಿ ಒಬ್ಬ ಮಹಾನ್ ಆಟಗಾರ ಮತ್ತು ಕಿಂಗ್. ರನ್ ಚೆಸ್ನಲ್ಲಿ ಅವರಂತ ಆಟಗಾರ ಮತ್ತೊಬ್ಬ ಇಲ್ಲ. ಇಂದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೊಹ್ಲಿಯ ಕ್ಯಾಚ್ ಬಿಡದೇ ಇದ್ದಿದ್ದರೆ ನಾವು ಇಂದು ಈ ಪಂದ್ಯವನ್ನು ಗೆದ್ದಿರುತ್ತಿದ್ದೆವು. ಆದರೆ ಆ ತಪ್ಪಿನ ಕಾರಣದಿಂದ ನಾವು ಈ ಪಂದ್ಯವನ್ನು ಸೋತಿದ್ದೇವೆ. ಈ ಹೀನಾಯ ಸೋಲನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಾವು ಅವರನ್ನು ಅವಮಾನಿಸಲು ಬಯಸಿದ್ದೆವು. ಆದರೆ ಈಗ ಸ್ವತಃ ನಾವೇ ಮುಖ ತೋರಿಸಲು ಅಸಮರ್ಥರಾಗಿದ್ದೇವೆ. ಈಗ ನನಗೆ ಅನಿಸುತ್ತಿದೆ, ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲಬಹುದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.